ಸರ್ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡ್ತಾ ಇದ್ವಿ ನಾವು. ಇದು ಪ್ರತ್ಯೇಕ ಈ ವಿಚಾರ ಅಂತ ತಗೊಳ್ಳೋದ್ರ ಜೊತೆಗೆ ರಾಜ್ಯಾದ್ಯಂತ ಅಂತ ನಾವು ವಿಚಾರಗಳನ್ನ ತಗೊಂಡಾಗ ಎಷ್ಟೋ ಕಡೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇರುವಾಗ ನೀವು ಹೇಳಿದ್ರಿ ಎಷ್ಟೋ ಕುಟುಂಬಗಳು ಕಣ್ಮರೆಯಾಗಿ ಹೋಗಿದಾವೆ, ಇರೋದೇ ಇಲ್ಲ. ಕೊಡುವಂಥ ಒಂದು ಪರಿಹಾರದ ಧನನೂ ಸರಿಯಾಗಿ ಎಷ್ಟೋ ಕಡೆ ಕೊಟ್ಟಿಲ್ಲ, ಇನ್ನೂ ಪರಿಹಾರದ ಧನನೂ ಕೊಡೋದಿಲ್ಲ. ಆ್ಯಂಡ್ ಅದು ಎಷ್ಟು ದಿವಸಕ್ಕೆ ಬರಬಹುದು ಆ ಪರಿಹಾರದ ಹಣ? ಅದು ಅದ್ರ ಬಗ್ಗೆ ನಮಗೆ ಗ್ಯಾರಂಟಿನೇ ಇಲ್ಲ. ಅದು ಮತ್ತೆ ಭೂಮಿ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಅದರಲ್ಲಿ ಜೀವನ ಮಾಡೋಕ್ಕೂ ಆಗಲ್ಲ. ಈಗ ನಾನು ಒಬ್ಬ ವಕೀಲನಾಗಿ ಕೂಡ ನೋಡಿದ್ದೀನಿ. ನಾನು KDB ಅಂತ ಆ ಕರಾಳ ಕಾನೂನು ಇದೆಯಲ್ಲ, ಭಾಳ ಕೆಟ್ಟದು. ಕನ್ಸೆಂಟ್ ಅವಾರ್ಡ್ ಅಂತ ಮಾಡ್ಕೊಂಡಿರ್ತಾರೆ. ಇವತ್ತಾದರೆ ಇನ್ನು 3 ವರ್ಷ ಆಯ್ತು ಪರಿಹಾರ. ಒಂದು ಅದಕ್ಕೆ ಬಡ್ಡಿನೂ ಇಲ್ಲ, ಬಡ್ಡಿ ಇಲ್ಲ. ಒಂದು ಪರಿಹಾರ ಕೊಡೋ ಭಿಕ್ಷಾ ರೂಪದ ಪರಿಹಾರ ಅಂತ ಇಲ್ಲ. ಈಗ ನಮಗೆ ಓಪನ್ ಮಾರ್ಕೆಟಲ್ಲಿ ನನ್ನ ಲ್ಯಾಂಡು 1 ಕೋಟಿ ನಡೀತಿದೆ ಅಂತ ತಿಳ್ಕೊಳ್ಳಿ. ಗೈಡ್ಲೈನ್ ಏನು 5 ಲಕ್ಷ ಇರುತ್ತೆ ಅಥವಾ 10 ಲಕ್ಷ ಇರುತ್ತೆ. ಇವರು 2013 ಆ್ಯಕ್ಟ್ ಪ್ರಕಾರ ಕೊಡ್ತಾರೆ 1+1 ಪ್ಲಸ್ ಡಬಲ್ 100 10 ಲಕ್ಷಕ್ಕೆ 10 ಲಕ್ಷ 20 ಲಕ್ಷ, ಇನ್ನು 100% ಶಾಸನಬದ್ಧ ಬತ್ತಿ 40 ಲಕ್ಷ ಕೊಡ್ತಾರೆ. ಅದು ಇದು ಸೇರಿಸಿ ಒಂದು 5 ಲಕ್ಷ ಕೊಡ್ತಾರೆ, 45. ನನ್ನ ಭೂಮಿ ಓಪನ್ ಮಾರ್ಕೆಟಲ್ಲಿ 1 ಕೋಟಿ 55 ಲಕ್ಷ ಕಡಿಮೆ ಆಗುತ್ತೆ. ಆ ಭೂಮಿನ ಅವರು ಮತ್ತೆ ಅಲಾಟ್ ಮಾಡ್ತಾರಲ್ಲ ಕೈಗಾರಿಕೆಗಳಿಗೆ, ನಮ್ಗೆ ಏನು ಪರಿಹಾರ ಕೊಟ್ಟಿರ್ತಾರೆ ಅದಕ್ಕೆ 10 ಅಲ್ಲ 20 ಪಟ್ಟು ಜಾಸ್ತಿ 100%. ಇನ್ನು ಗೊತ್ತಾಯ್ತಲ್ಲ ಅದು ಅಡಿ ಲೆಕ್ಕ. ಆಮೇಲೆ ಇನ್ನೊಂದು ಇದರಲ್ಲಿ ಇನ್ನೊಂದು ಏನಂದರೆ ಜಸ್ಟ್ ಅವ್ರು ಅಲಿನೇಷನ್ ಮಾಡಬೇಕಾಗಿಲ್ಲ. ಒಂದು ಅಕ್ವಿಷನ್ ಪ್ರೊಸೆಷನ್ ಫೈನಲ್ ಆಯಿತು ಅಂದರೆ ದಟ್ ಇಸ್ ಡೀಮ್ ಟು ಬಿ ಅಲಿನೇಟೆಡ್ ಲ್ಯಾಂಡ್, ಅಂದರೆ ಅನ್ಯಕ್ರಾಂತಿ ಅಂತ ಪರಿಭಾವಿಸ್ಬೇಕು ಅದನ್ನು. ಅವರೇನು ಬಂದು ಸರ್ಕಾರಕ್ಕೆ ಅರ್ಜಿ ಹಾಕ್ಕೊಂಡು ಅಳತೆ ಮಾಡಬೇಕಾಗಿಲ್ಲ. ಒಂದು ಇದರಲ್ಲಿ ನಾವು ಕೈಗಾರಿಕೆ ಉದ್ಯಮ, ನಾವು ಯಾರೂ ಅಭಿವೃದ್ಧಿ ವಿರೋಧಿಗಳಲ್ಲ. ನಾವು ಹೇಳಿ ಅಭಿವೃದ್ಧಿ ಎಂಥ ಅಭಿವೃದ್ಧಿ ಬೇಕು? ಜನರ ಒಳಿತಿನ ಅಭಿವೃದ್ಧಿ ಬೇಕು. ಇವತ್ತು ಜನಸಂಖ್ಯೆ ಬೆಳೀತದೆ, ಫುಡ್ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆದರೆ ಕಷ್ಟ. ನಾವು ಫಸ್ಟು ಕೃಷಿಗೆ ಗ್ರೀನ್ ಬೆಲ್ಟ್ ಏರಿಯಾ ಅಂತ ಮಾಡ್ಬೇಕು, ಅಲ್ಲಿ ಯಾವುದೇ ಟಚ್ ಮಾಡಕ್ಕೆ ಹೋಗಿ. ಅದೇ ಸರ್ ಹೇಳಿದ್ದು, ನೀವು ಬರೀ ಕಟ್ಟಡಗಳನ್ನ ಕಟ್ಕೊಂಡು ಫ್ಯಾಕ್ಟ್ರಿಗಳನ್ನ ಮಾಡ್ತಾರೆ, ಹೊಟ್ಟೆಗೆ ಅಂತ ತಿನ್ನೋದು. ಗ್ರೀನ್ ಬೆಲ್ಟ್ ಏರಿಯಾ ಅಂತ ಮಾಡಬೇಕಾಗತ್ತೆ. ಫಸ್ಟ್ ಆದ್ಯತೆ ಕೃಷಿ ಅಲ್ವಾ? ಅದು ಕೃಷಿಗೆ ಬೇಕು. ಅದು ಯಾಕಂದ್ರೆ ಕೃಷಿ ಬರೀ ಬೆಳೆಯೋ ದೃಷ್ಟಿಯಿಂದ ಅಲ್ಲ, ಫುಡ್ ಸೆಕ್ಯೂರಿಟಿ ಒಂದೇ ಅಲ್ಲ. ನಮ್ಮ ಇವತ್ತು ಹವಾಮಾನ ವೈಪರೀತ್ಯದಲ್ಲಿ ಹಸಿರೀಕರಣ ಬರೋದು ಕೃಷಿಯಿಂದನೇ. ಸುಮ್ಮನೆ ಒಂದು ಮರ ಹಾಕ್ಬಿಟ್ಟು ಪ್ಯಾಷನ್ ತೋರಿಸಿದ್ರೆ ಆಗಲ್ಲ, ಅಲ್ಲಿ ಯಾವುದು ಬಡವಣೆ ಮಾಡೋರಂಗೆ. ನಮ್ಮ ಆ ಪರಿಸರ ಸಮತೋಲನ ಮತ್ತು ಹವಾಮಾನ ವೈಪರೀತ್ಯ ಇರಬೇಕಾದ್ರೆ ಕೃಷಿ ಬೆಳೆಯಬೇಕು. ಈ ಹಸಿರು ಕೃಷಿಯಿಂದನೇ ನಮ್ಮ ಭೂಮಿ ಫಲವತ್ತತೆ, ವಾತಾವರಣನೂ ಚೆನ್ನಾಗಿರುತ್ತೆ. ಒಂದು. ಎರಡನೇದು ಉದ್ಯೋಗ. ಇವತ್ತು ಇವರು ನಾವು MB ಪಾಟೀಲ್ಗೆ ಸವಾಲಾಗಿ ಕರೆದಿದ್ದೆ ಸಂಡೂರಲ್ಲಿ. ನಾನು ಯಾಕೆ ಕೊಡಬೇಕು ಅಂದರೆ ಅದು ಉದ್ಯೋಗ ಸೃಷ್ಟಿಯಾಗುತ್ತೆ. DK ಶಿವಕುಮಾರ್ ಮಾತಾಡೋದು, ಇವ್ರು ಹೇಳೋದು. ಇದುವರೆಗೆ ಅಕ್ವೈರ್ ಮಾಡ್ಕೊಂಡಿರೋ ಲ್ಯಾಂಡ್ ಆಡಿಟ್ ಮಾಡಿ ಅಂತ ಕೇಳ್ತಿದ್ರು. ನೀವು ತಗೊಂಡಿರೋದು ಎಷ್ಟು ಎಕರೆ, ನಿಜವಾಗೂ ಎಷ್ಟು ಬಳಕೆ ಮಾಡಿದ್ದೀರಿ, ಯಾವ ಉದ್ದೇಶಕ್ಕೆ ತಗೊಂಡಿದ್ರೆ ಆ ಉದ್ದೇಶ ಬಳಕೆ ಆಗಿದೆ? ಖಂಡಿತ ಇಲ್ಲ. ತಗೊಂಡು ನೀವೇನೇ ಈಗ ಕೈಗಾರಿಕಾ ಉದ್ದೇಶ ತಗೊಳ್ಳೋದು, ಸ್ವಲ್ಪ ದಿನ ಇಟ್ಕೊಳ್ಳೋದು, ಅಲ್ಲಿ ಅಪಾರ್ಟ್ಮೆಂಟ್ ತಗೊಂಡು ಅವ್ನು ಬೇರೆ ಮಾಡ್ತಾನೆ, ಹೋಟ್ಲು ಮಾಡ್ತಾನೆ, ರೆಸಾರ್ಟ್ ಮಾಡ್ತಾನೆ. ಇದು ಒಂದು ಲೂಟ್ ಮಾಡೋವಂಥ ಮತ್ತು ಕಾನೂನು ನೆಪದಲ್ಲಿ ತಗೊಂಡು ಹೋಗೋವಂಥದ್ದು. ಮತ್ತು ಉದ್ಯೋಗ ಸೃಷ್ಟಿ ಬಂದರೆ ನಾನು ಹೇಳ್ತಾರೆ, ರೈತನಾಗಿ ರೈತ ಸಮುದಾಯ ಬಂದು ಹೇಳ್ತಾರೆ. ಪಾರ್ಲಿಮೆಂಟಲ್ಲಿ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿರೋ ಆನ್ಸರು, ಇವತ್ತು ಕೂಡ ಕೃಷಿಯಲ್ಲಿ 60% ಉದ್ಯೋಗ ಇದೆ ಅಂತ. ಡೈರೆಕ್ಟ್ ಉದ್ಯೋಗ, ಪರೋಕ್ಷವಾಗಿ ಬೇಕಾದಷ್ಟು ಉದ್ಯೋಗ. ಈಗ ಕೃಷಿ ನಂಬ್ಕೊಂಡು ಅಲ್ಲಿ ಟ್ರ್ಯಾಕ್ಟ್ರುಗಳಿದ್ದಾವೆ, ಕೃಷಿ ನಂಬ್ಕೊಂಡು ಲಾರಿಗಳಿದ್ದಾವೆ, ಕೃಷಿ ನಂಬ್ಕೊಂಡು ಬೇರೆ ಬೇರೆ ವಾಹನಗಳೆಲ್ಲ ಓಡಾಡ್ತವೆ. ಇದೆಲ್ಲ ಬೇರೆ ಪರೋಕ್ಷ ಉದ್ಯೋಗ. ಒಂದು ಒಬ್ಬ 10 ಗುಂಟೆ ಇದ್ದರೂ ಕೂಡ ಗೌರವವಾಗಿ ಜೀವನ ಸಾಕ್ಬೋದು, ಅದು ಅದು ಮಾಡ್ಬೋದು. ಇವತ್ತೇನಾಗಿದೆ, ಈಗಿರೋ ಭೂಮಿನೇ ಬೇಕಾದಷ್ಟು ಬಿದ್ದಿದೆ. ನಾವೇನು ಅಕ್ವೈರ್ ಮಾಡ್ಕೊಂಡಿದ್ರೆ ಅದರಲ್ಲಿ ಇನ್ನೂ 60% ಭೂಮಿ ಬಳಕೆ ಆಗದೆ ಬಿದ್ದಿದೆ. ನಾವು ಅದಕ್ಕೆ ನಾವೇನು ಮಾಡ್ತೀವಿ, ರೈತರೀಗ ಬೇರೆ ಮಾದರಿ ಮಾಡ್ತಿದ್ದೀವಿ. ರೈತರಿಗೆ ವಾಪಸ್ ಕೊಡಿ ಅಂದ್ಬಿಟ್ಟು ಅದೇ ರೈತರಿಗೆ ಉಳುಮೆ ಮಾಡಿಸ್ಬೇಕು ಅಂತ, ಇವ್ರಿಗೆ ನಾವು ಪರ್ಯಾಯದ ಆಲೋಚನೆ ಕೊಡಬೇಕು ಅಂತದ್ದು. ಈಗ ಆ ಥರದ್ದು ಈಗ ಕೈಗಾರಿಕೆಯಿಂದ ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ ಕೇಳಿ ನೋಡೋಣ. ಇಲ್ಲ. ಅದರಿಂದ ಇದು ಪೂರ್ತಿ ಬಂಡವಾಳಶಾಹಿಗಳ ಲಾಬಿ. ಬಂಡವಾಳಶಾಹಿಗಳು ಮೊದಲು ಕಣ್ಣಿಟ್ಟದು ಭೂಮಿಗೆ. ಇನ್ನೊಂದು ಭಾಳ ದುರಂತ, ಇದೇ ಸಿದ್ದರಾಮಯ್ಯವರು ಹಿಂದೆ ಹೋರಾಟ ಮಾಡಿದರು. ಉಳುವವನಿಗೆ ಭೂಮಿ ಒಂದು ಕಡೆ ಆಯಿತು, ರೈತರಲ್ಲದೆ ಇರೋರು ಬೇರೆಯವ್ರು ತೊಗೊಳಕ್ಕಿಲ್ಲ, ಅದಕ್ಕೇನೋ ಒಂದು ಕಂಡೀಷನ್ನು ರೂಲ್ಸ್ ಇತ್ತು, ಆ್ಯಕ್ಟ್ ಇತ್ತು, ತಮಗೆಲ್ಲ ಗೊತ್ತಿದೆ. ಅಂದರೆ ಸಿಕ್ಕಾಬಿಟ್ಟು ಹುಚ್ಚುಚ್ಚಾಗಿ ದುಡ್ಡಿದೆ, ಇನ್ವೆಸ್ಟ್ ಮಾಡಿಬಿಟ್ಟು ಪ್ರಾಪರ್ಟಿ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ಅದನ್ನು ತೆಗೆದ್ರು ಒಂದು ಸರ್ಕಾರ. ಅದು ತೆಗೆದಿದ್ದು ಏನಕ್ಕೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ ಯಾರು ಬೇಕಾದ್ರೂ ಭೂಮಿಯನ್ನು ದುಡ್ಡಿರೋರು ಬ್ಲ್ಯಾಕ್ ಮನಿಯನ್ನು ಟ್ಯಾಕ್ಸ್ ಕಟ್ಟದೆ ಅವಾಯ್ಡ್ ಮಾಡೋದಕ್ಕೆ ಅದ್ರ ಮೇಲೆ ಹಾಕೊಳ್ಳೋದು. 20 ಎಕರೆ 30 ಎಕರೆ ಫಾರ್ಮ್ ಹೌಸ್ ಅಂತ ಅಂದ್ಕೊಂಡು, ಫಾರ್ಮ್ ಹೌಸ್ನಲ್ಲಿ ಎಂಥದ್ದು ಇವ್ರು ಹೇಳಿದಾಗೆ ಫಾರೆಸ್ಟು ಹಾಳಾಗುತ್ತೆ, ಗಿಡವೂ ಬೆಳೆಸೋದಿಲ್ಲ. ಇದು ಖುಷಿಗೋಸ್ಕರ ಈಜುಕೊಳ, ಮತ್ತೊಂದು ಕೊಳ ಇಂಥದ್ದು ಮಾಡ್ಕೊಳ್ಳೋದಕ್ಕೆ ಇವೆಲ್ಲವನ್ನೂ ಸೇರಿಸಿ, ಜೊತೆಗೆ ಇವ್ರು ಏನಕ್ಕೆ ಇಡೀ ರಾಜ್ಯದಲ್ಲಿ ಇಂಡಸ್ಟ್ರಿನ ಎಷ್ಟು ಮಾಡ್ತಾ ಇದ್ದೀನಿ, ಜಮೀನು ಎಷ್ಟು ಬೇಕು, ಬರಡು ಭೂಮಿ ಎಷ್ಟೆಷ್ಟಿದೆ,
ದೇವನಹಳ್ಳಿ ಪಕ್ಕದಲ್ಲಿ ಬರಡು ಭೂಮಿ ಇದೆಯಾ? ಲ್ಯಾಂಡ್ ಯೂಸ್ ಪಾಲಿಸಿ ಆಗಬೇಕು, ಅದು ಮೂಲಭೂತವಾಗಿ ಆಗಬೇಕು. ಈಗ ಯಾವ ಹೆಸರು ಹೇಳೋದು ಬೇಡ, ಯಾವ್ಯಾವುದೋ ಜಿಲ್ಲೆಗಳಲ್ಲಿ ಬದುಕಕ್ಕೆ ಕಷ್ಟವಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದನ್ನು ಮಾಡಿ ಉದ್ಯೋಗ ಮಾಡಿ ಅವ್ರ ಉದ್ಯೋಗನೂ ಸಿಗುತ್ತೆ, ಅವ್ರ ರೈತರಿಗೆ ನಾಳೆ ದಿವಸ ಅಲ್ಲಿ ಬೇರೆ ಬೇರೆ ನೀರಾವರಿನೂ ಅನುಕೂಲ ಆಗುತ್ತೆ, ನೀವು ಆ ಭೂಮಿನೂ ಬಳಸ್ಕೋಬಹುದು. ಇವ್ರು ಹೇಳ್ದಾಗೆ ಎಷ್ಟೋ ಭೂಮಿ ವೇಸ್ಟ್ ಬಿದ್ದಿದೆ. ಈ KVDB ತಗೊಂಡಿರೋ ಭೂಮಿಗೆ ಅದನ್ನ ಹಂಗಾರೆ ಅದನ್ನೆಲ್ಲವನ್ನು ಭರ್ತಿ ಮಾಡಿದ ಮೇಲೆ ಯೋಚನೆ ಮಾಡಿವ್ರಂತ. ಈಗ ಯಾಕೆ ಇದಕ್ಕಿದ್ದಂಗೆ ಇನ್ನೊಂದಂದ್ರೆ ಈ ಪರ್ಟಿಕ್ಯುಲರ್ ಪ್ರಕರಣಕ್ಕೆ ಬಂದಾಗ ಎಲ್ಲೊಂದ್ ಕಡೆ ಆ ದೇವನಹಳ್ಳಿ ಆ ವ್ಯಾಪ್ತಿ ಏನಿದೆ, ಇವ್ರು ಏನು ಅಕ್ವಿಸಿಷನ್ ಮಾಡ್ಬೇಕು ಅದನ್ನೇನೋ ಅಗ್ರಿಕಲ್ಚರ್ ಮುಕ್ತ ಮಾಡಬೇಕು ಅನ್ಕೊಂಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಸರ್. ಅಗ್ರಿಕಲ್ಚರ್ ಮುಕ್ತ ಅಲ್ಲ, ಸಂಪೂರ್ಣವಾಗಿ ರೈತರನ್ನೇ ಮುಕ್ತ ಮಾಡಿಬಿಟ್ಟು ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈಗ ಇನ್ನೊಂದು ಏರ್ಪೋರ್ಟ್ ಬರ್ತದೆ ಅಂತಿದ್ದಾರೆ ಈ ಕಡೆ ಭಾಗದಲ್ಲಿ. ಅಲ್ಲಿಗೆ ಬೆಂಗಳೂರಿನ 100-150 ಅಥವಾ 200 ಕಿಲೋಮೀಟರ್ ದೂರದಲ್ಲೇ ಒಂದೇ ಒಂದು ಕಾಳು ಏನು ಬೆಳೆಯೋಕ್ಕಾಗದೇ ಇರತಕ್ಕಂಥ ಒಂದು ಸಿಮೆಂಟ್ ಕಾಂಕ್ರೀಟ್ ಜಾಗವನ್ನು ಮಾಡ್ತಾರೆ. ಪರಿಸರ ತುಂಬ ಹಾನಿಯಾಗುತ್ತೆ. ಅದಾದಮೇಲೆ ವಲಸೆ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇವ್ರಿಗೆ ಇವ್ರನ್ನೂ ಬರೆದು ತೃಪ್ತಿಪಡಿಸೋಕ್ಕಾಗಲ್ಲ. ದೂರ ಹೋಗ್ಬೋದು. ಇಡೀ ದೇಶ ಎಷ್ಟಿದೆ, 30 ಒಂದು ಜಿಲ್ಲೆಗಳಿದ್ದಾವೆ, ಯಾಕೆ ಅಲ್ಲೆಲ್ಲ ಹೋಗೋದಿಲ್ಲ? ಕೇಳ್ತಾ ಇದ್ದಾರೆ ಎಷ್ಟೋ ಕಡೆ. ಇದೇ ನಮ್ಮ MB ಪಾಟೀಲ್ ಏರಿಯಾದಲ್ಲಿ ಹಿಂದುಳಿದ ವರ್ಗ ಅಂತ ಬೇಕಾದಷ್ಟು ಕಮಿಟಿ ಮಾಡ್ಕೊಂಡು ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ಇದೆಯಲ್ಲ ಸರ್, ಅವ್ರ ಜಿಲ್ಲೆಲೇ ಬೇಕಾದಷ್ಟು ಅಂತ ಅವ್ರ ಜಿಲ್ಲೆಲೇ ಉದ್ಯೋಗದ ಅವಶ್ಯಕತೆ ಇದೆಯಲ್ಲ ಸರ್. ಪಕ್ಕದಲ್ಲಿ ಭೂಮಿ ತಗೊಂಡು ಇಂಡಸ್ಟ್ರಿಯಲ್ಲಿ ಇನ್ನೂ ಯೂಸ್ ಆಗದೆ ಬಿದ್ದಿದೆ. ಅಲ್ಲ, ಅವ್ರ ಜಿಲ್ಲೆಲೇ ಉದ್ಯೋಗದ ಅವಶ್ಯಕತೆ, ಅವ್ರ ಜಿಲ್ಲೆಲೇ ಮಾಡಿದ್ರೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಉದ್ಯೋಗದ ಅವಕಾಶ ಆಗುತ್ತೆ. ಒಂದು ಶ್ವೇತಪತ್ರ ಅಡಿಸಬೇಕು. ಎಷ್ಟು KIDB ವಶ ಪಡ್ಕೊಂಡಿದ್ದೀರಾ, ಎಷ್ಟು ಉಪಯೋಗ ಬಂದಿದೆ, ಎಷ್ಟು ಇಂಡಸ್ಟ್ರಿಗಳಾಗಿದೆ, ಖಾಲಿ ಎಷ್ಟು ಜಾಗ ಬಿದ್ದಿವೆ ಅಂತ ಮೊದಲು ಕೊಡ್ಲಿ ಲೆಕ್ಕ, ಅದು ಕೊಡಲಿ. ಅದ್ರ ಜೊತೆಗೆ ಈ ವಿಚಾರದಲ್ಲಿ ನಾವಂತೂ ಬದ್ಧವಾಗಿದ್ದೀವಿ. ನೀವು ಎಷ್ಟೇ ಕೇಳಿದ್ರು ಕೂಡ ಏನಂತಂದರೆ 4ನೇ ತಾರೀಕು ತನಕ ಕಾಯ್ತೀವಿ, ತಾಳ್ಮೆಯಿಂದ ಕಾಯ್ತೀವಿ ಮತ್ತು ಯೋಚನೆ ಮಾಡ್ತೀವಿ. ಅದಾದಮೇಲೆ ಯಾರಿಗೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ಬೀದಿಗಿಳಿಯೋದು ಅನಿವಾರ್ಯ ಅಂತ ಅನಿಸುತ್ತೆ. ಆ ಬೀದಿಗಿಳಿಯೋ ರೂಪುರೇಷೆಗಳನ್ನು ಇವರೆಲ್ಲ ಕೂತ್ಕೊಂಡು ರೈತ ಮುಖಂಡರು ಚಳುವಳಿಗಾರರು ಏನೇನು ಮಾಡ್ತಾರೋ ಅದಕ್ಕೆ ಕಲಾವಿದನಾಗಿ ನಾನು ಕೈ ಜೋಡಿಸೋದಕ್ಕೆ ಸಿದ್ಧ ಇದ್ದೀನಿ. ಬೀದಿಗಿಳಿಯೋದು ಅಂದರೆ ಸುಮ್ಮನೆ ಅಲ್ಲ, ಈ ಸರ್ಕಾರ ಮಾತು ಕೊಟ್ಟಿದೆ, ಗ್ಯಾರಂಟಿ ಅಂದರು. ಅಲ್ಲ, ಅವ್ರ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೇ ಮಾತು ಕೊಟ್ಟಿದ್ದಾರೆ ಸ್ಟೇಜ್ ಮೇಲೆ. ಅದು ಉಳಿಸ್ಕೋಬೇಕು. ಒಂದು ಎರಡನೇದು, ರೈತ ವಿರೋಧಿ ಕಾನೂನು ವಾಪಸ್ ಪಡ್ಕೊತೀವಿ, ಭೂ ಸುಧಾರಣೆ ತಿದ್ದುಪಡಿ ಪಡೆದಿಲ್ಲ, 2 ವರ್ಷ ಆಗೋಯ್ತು. ಈ ಎಲ್ಲರ ವಿರುದ್ಧ ಈ ಸರ್ಕಾರದ ವಿರುದ್ಧ ದಂಗೆ ನಾವು ಹಿಂಸಾತ್ಮಕವಾದಂಥ ಸಂಘರ್ಷವನ್ನು ಶುರು ಮಾಡ್ತೀವಿ. MB ಪಾಟೀಲ್ ಇದು ಬಿಡದೆ ಹೋದರೆ ಅವ್ರು ಯಾವ ಜಿಲ್ಲೆಗೆ ಬರ್ತಾರೆ ಎಲ್ಲ ಪ್ರತಿಭಟನೆ ಎನಿಸ್ಬೇಕಾಗತ್ತೆ. ಅವ್ರಿಗೆ ಸುಲಭವಾಗಿ ಓಡಾಡೋಕ್ಕಾಗಲ್ಲ. ಅಷ್ಟು ಹೋರಾಟವನ್ನು ಕಟ್ತೀವಿ. ಮತ್ತು ಇಲ್ಲಿರೋ ಮಂತ್ರಿಗಳಿಗೂ ಭೇಟಿ ಮಾಡ್ತೀವಿ, ಇದನ್ನು ರದ್ದು ಮಾಡಿಸ್ಬೇಕು ಅಂತ ಶಾಸಕರಿಗೂ ಭೇಟಿ ಮಾಡ್ತೀವಿ. ಇಲ್ಲ, ಇವ್ರು ಯಾರು ಜನಪ್ರತಿನಿಧಿಗಳು ಬೀದಿಗೆ ತಿರಬೇಕಾಗಲ್ಲ, ಅಂಥ ಹೋರಾಟನೂ ಆಗುತ್ತೆ. ಸರ್ಕಾರ ಇಕ್ಕಟ್ಟು ಸಿಗಬೇಕಾದಂಥ ದೊಡ್ಡ ಹೋರಾಟಕ್ಕೆ ನಾವು ತಯಾರಿದ್ದೀವಿ. ಈ ಹೋರಾಟ ಅಂತ ಬಂದಾಗ ಪೊಲೀಸರ ಮುಖಾಂತರ ಈ ಹೋರಾಟವನ್ನ ಹತ್ತಿಕ್ಕುವ ಕೆಲಸಗಳು ಬಹುತೇಕ ಸಂದರ್ಭಗಳು ಆಗಿದೆ, ಇಲ್ಲೂ ಆಗಿದೆ. ನೆನ್ನೆನೂ ಆಯ್ತಲ್ಲ, ನೆನ್ನೆ ದಿವಸನೂ ಕೂಡ ಏನ್ ಮಾಡ್ತೀವಿ? ನೆನ್ನೆ ದಿವಸನೂ ಕೂಡ ನಾವು ಹೇಳ್ಕೊಟ್ಟಿದ್ದೀವಿ, ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕಾರ್ಯಕ್ರಮನೂ ಅಷ್ಟೇ ಶಾಂತಿಯುತವಾಗಿ ಆಯಿತು, ಏನೂ ತೊಂದರೆ ಇಲ್ಲ. ಆಮೇಲೆ ರಾತ್ರಿ ನಾವೆಲ್ಲ ಕೂತಿದ್ರು ಇವ್ರಿಗೇನು ತೊಂದರೆ ಇರಲ್ಲ, ಅವ್ರನ್ನೇನು ಊಟ ಕೇಳ್ತಿರಲಿಲ್ಲ, ತಿಂಡಿ ಕೇಳ್ತಿರಲಿಲ್ಲ. ಆದರೂ ಕೂಡ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ತೀರಿಗೆ ಬಂದದ್ರಿಂದ ನಾವೇನು ದರೋಡೆಕೋರರೆಲ್ಲ ವಿಧಾನಸೌಧದಲ್ಲಿದ್ದೀರಾ, ಕಳ್ಳರು ದರೋಡೆಕೋರೆಲ್ಲ ಮಂತ್ರಿಗಳಾಗಿದ್ದೀರಾ. ನೀವು ಜೈಲಿಗೆ ಹೋಗ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕೋದು. ನಾವು ಯಾರು ಜೈಲಲ್ಲಿರಬೇಕೋ ಅವರು ಅಧಿಕಾರದಲ್ಲಿದ್ದಾರೆ ಮತ್ತು ಸ್ಥಾನಮಾನಗಳಿದ್ದಾರೆ. ಯಾರು ಆಚೆ ಇರಬೇಕು ಈ ಸ್ಥಿತಿಲಿ ಇದ್ದೀವಿ. ದುಃಖದಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಸಾರಾಸಗಟಾಗಿ ಹೇಳ್ತಿಲ್ಲಮ್ಮ ನಾನು. ಒಟ್ಟಾರೆ ಎಷ್ಟು ಜನ ಈಗ ಜೈಲಿಗೆ ಹೋದ್ರು, ತಮಟೆ ಓಡಿಸ್ಕೊಂಡು ಆಚೆ ಬಂದರು, ಜೈಲಿಗೆ ಹೋದ್ರು, ತಮಟೆ ಓಡಿಸ್ಕೊಂಡು ಆಚೆ ಬಂದರು. ರೈತರು ಇಂಥದ್ದು ಏನಾದರೂ ಮಾಡಿದ್ದೀವಿ ಅನ್ನೋ ತಪ್ಪನ್ನ ನಿಮ್ಗೆ ಯಾಕೆ ಈ ಥರದ್ದು ಒಂದು ರೀತಿಯಲ್ಲಿ? ಅದಕ್ಕೆ ಆ ಮಟ್ಟಕ್ಕೆ ನಾವು ನಿಲುವನ್ನು ತಗೊಳ್ಳೋದಕ್ಕೆ ಮುಂಚೆ ಇದನ್ನು ಮುಂದಕ್ಕೆ ತಗೊಳ್ಳಿ. ದೊಡ್ಡ ಆ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಸರ್? ಯಾಕಂದ್ರೆ ಈಗ ಅಫ್ಕೋರ್ಸ್ ಪೊಲೀಸರನ್ನ ಬಳಸಿ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ಮಾಡೇ ಮಾಡ್ತಾರೆ. ಹೇಗೆ ನಿಭಾಯಿಸ್ತಾರೆ? ಸಂಘಟನೆ ಜೋರಾದರೆ ರಾಜ್ಯಾದ್ಯಂತ ಆದರೆ ಎಷ್ಟು ಪೊಲೀಸ್ ಇಟ್ಕೊಂಡಿದ್ದಾರಮ್ಮ, ಎಷ್ಟು ಜನ ಗುರ್ತಾವಂಬರ್ತಾರೆ? ಡೆಲ್ಲಿನಲ್ಲಿ ಏನಾಯಿತು? 3 ವರ್ಷ ರೈತ ಸಂಘದವ್ರು ಹೋರಾಟ ಮಾಡಿದ್ರು, ಅದು ಹತ್ತಿಕ್ಕದಕ್ಕೆ ಸಾಧ್ಯವೇ ಆಗಲಿಲ್ಲ. ಏನೋ ನುಂಚ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು 5 ಲಕ್ಷ ಜನನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಮಾಡಕ್ಕೆ ಸಾಧ್ಯವೂ ಇಲ್ಲ. ಇಲ್ಲಿ ಮೊನ್ನೆ ಒಂದು ಅದು ಸ್ಟ್ಯಾಂಪೇಡ್ ಆಯ್ತಲ್ಲ, ಸ್ಟ್ಯಾಂಪೇಡ್ ಕೇಳ್ದೆ ಪ್ಲಾನ್ ಇಲ್ಲದೆ ಯೋಜನೆ ಇಲ್ಲದೆ ಮಾಡಿದಾಗ ಏನೇನು ಅನಾಹುತ ಆಗುತ್ತೆ ಅಂತ ನೀವು ಅಮಾಯಕರ ಜನ ಸತ್ರಲ್ಲ, ಆ ಥರದ್ದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ನಮ್ಗೆ ಆಸೆ ಇಲ್ಲ, ಅದು ಅಗತ್ಯ ಇಲ್ಲ. 1300 ಪೊಲೀಸರು ನಿನ್ನೆ, IPS ಆಫೀಸರ್ಗಳು 4 ಜನ, ACPಗಳು ಮತ್ತು ಸರ್ಕಾರ ಇನ್ಸ್ಪೆಕ್ಟರ್ 30 ಜನ. ಅಷ್ಟು ಬೇಕಾಗಿತ್ತಿಲ್ಲ. ಅಲ್ಲಿಂದ ದಂಗೆ ಇರಲಿಲ್ಲ. ಅದು ಒಂಥರ ಭಯ ಹುಟ್ಟಿಸೋ ವಾತಾವರಣ ಇದು. ಇಷ್ಟು ಆಮೇಲೆ ನಮ್ಮನ್ನು ಫೋರ್ಸಬಲಿ ಅರೆಸ್ಟೆಡ್, ನಮ್ಮನ್ನು ಅರೆಸ್ಟ್ ಮಾಡಿ ಬನ್ನಿ ಅಂದರೆ ನಾವು ಬರ್ತೀವಿ, ನಾವು ಕಾನೂನು ಗೌರವ ಕೊಡೋರು. ಆದರೆ ಫೋರ್ಸಬಲಿ ಅರೆಸ್ಟ್ ಅಂದರೆ ಇದೊಂದೇ ಪೊಲೀಸನ ಹತ್ತಿಕ್ಕೋ ಹಿಂದೆ ಬಂಡವಾಳಶಾಹಿ ರಾಜಕಾರಣ ಇದೆ.
ಈ ಹೋರಾಟನ ಬೆಳೆಯಕ್ಕೆ ಬಿಟ್ರೆ ಹೌದು. ಈ ಭೂಮಿನ ನಾವು ಬಿಡಬೇಕಾಗತ್ತೆ. ಇವನು ಹೋರಾಟದಲ್ಲಿ ದಮನ ಮಾಡಬೇಕು ರೈತರನ್ನ ಅಂತ ಇಲ್ಲೇ ಹೆದರಿಸ್ಬೇಕು. ಇವತ್ತು ನೋಡಿ 30 ಜಿಲ್ಲೆಗಳು ಪ್ರತಿಭಟನೆ ನಡೀತದ್ರ ವಿರುದ್ಧ, ಎಲ್ಲ ಕಡೆ ಪ್ರತಿಭಟನೆ ನಡೆದಿದೆ. ಯಾವಾಗ ಸರ್ಕಾರ ಚಳುವಳಿಗಳನ್ನ ಹತ್ತಿಕ್ಕಕ್ಕೆ ಹೋಗುತ್ತೋ ಅಲ್ಲಿ ಸರ್ಕಾರ ವಿರುದ್ಧ ಚಳುವಳಿ ಜಾಸ್ತಿ ಆಗುತ್ತೆ. ತಪ್ಪು ಲೆಕ್ಕಾಚಾರ ಸರ್ಕಾರದ್ದು. ಅದಕ್ಕೆ MB ಪಾಟೀಲ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅವ್ರು ಭಾಳ ಯಾವುದೋ ಒಂದು ಕಾರ್ಪೊರೇಟ್ ಹಿತಾಸಕ್ತಿಗೆ ಅಲ್ವಾ ಇದು ಮಾಡ್ತಾ ಇದ್ದಾರೆ. ಇವರೊಬ್ಬರೇ ಅಲ್ಲ, ಹಿಂದಿನ ನಿರಾಣಿ ಅವರ ಸರ್ಕಾರದಲ್ಲಿ ನಿರಾಣಿ ಅವರು ಈಲ್ಡ್ ಆಗಿದ್ದಾರೆ. ಅದು ನಿರಂತರವಾಗಿ ಬೆಳ್ಕೊಂಡು ಬಂದಿದೆ. ಈಗ ಬಿಟ್ಬಿಟ್ರೆ ಆ ಕೊಟ್ಟಿರೋ ದುಡ್ಡುಗಳ ವಾಪಸ್ ಎಲ್ಲಿ ಕೊಡಬೇಕು ಅನ್ನೋ ಭಯನೂ ಇರ್ಬೋದು, ಮತ್ತೊಂದು ಇರ್ಬೋದು. ಒಟ್ಟಾರೆ ಅವರ ಸ್ವಾರ್ಥಕ್ಕೋಸ್ಕರ ಇದು ನಡೀತಾ ಇದೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ರೈತರ ಹಿತ ನಮಗೆ ಬಹಳ ಮುಖ್ಯ. ಸರಿ, ಈ ವಿಚಾರದಲ್ಲಿ ವಿರೋಧ ಪಕ್ಷವೂ ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ. ನಾವು ಯಾಕಂದ್ರೆ ಅವರಿದ್ದಾಗ್ಲೇ ಮಾಡಿದಲ್ವಾ, ಈಗ ಅವ್ರು ಯಾವ ಮುಖ ಹೊತ್ಕೊಂಡ್ ಬರ್ತಾರೆ? ವಿರೋಧ ಪಕ್ಷ, ಆಡಳಿತ ಪಕ್ಷ, ಐದರ್ BJP, ಐದರ್ ದಳ, ಕಾಂಗ್ರೆಸ್ಸು, ಈ ಮೂರು ಕೂಡ ಎಲ್ಲ ಒಂದೇ ತಾಯಿ ಹುಟ್ಟಿದವರು, ಅಣ್ಣ ತಮ್ಮಂದಿರು. ಇವರೆಲ್ಲ ಮಣ್ಣಿನ ಹೆಸರಿನಲ್ಲಿ ಮಣ್ಣಿನ ಮಕ್ಕಳು ಇವರೆಲ್ಲ ಪೂರ್ತಿ ಲೂಟಿ ಮಾಡಿದೆ. ಆರ್ಥಿಕ ನೀತಿಯಲ್ಲಿ BJP ಅವರು ವಿರೋಧ ಪಕ್ಷ ವಿರೋಧ ಮಾಡಿ ಮಾಡ್ತಾರೆ. ರೈತರು ಪ್ರತಿಭಟನೆ ಮಾಡ್ತೀವಿ, ಬಂದು ಹೇಳಿದ್ರೆ ರೈತ ಕೊಡ್ತೀವಿ. ಯಾವ ನೈತಿಕತೆ ಇದೆ? ಅವರೇ ನೋಟಿಫಿಕೇಶನ್ ಮಾಡಕ್ಕೆ ಬಂದಿದ್ದಾರೆ. ಅದರಿಂದ ಇವರು ಅಂಡರ್ಸ್ಟ್ಯಾಂಡಿಂಗ್ ಭೂಸ್ವಾಧೀನ ತಿದ್ದುಪಡಿ ಅಂದ್ರಲ್ಲ, ಎಲ್ಲರೂ ಫಲಾನುಭವಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಯಾಕಂದ್ರೆ ಅವರ ರಿಯಲ್ ಎಸ್ಟೇಟ್ ಮಾಫಿ, ಅದು ಬೆಂಗಳೂರು ನಗರದ. ಇನ್ನೊಂದು ಬಿಡಿಸಿ ಹೇಳೋಣ, ನಿಮಗೂ ಗೊತ್ತಿದೆ, 224 ಶಾಸಕರು ಇರ್ತಾರೆ ನಮ್ಮ. ಅದರೊಳಗಡೆ 60 ಭಾಗಕ್ಕಿಂತ ಹೆಚ್ಚು 100 ಕೋಟಿಯನ್ನ ಆಲ್ರೆಡಿ ಸಂಪಾದನೆ ಮಾಡಿ ಇಟ್ಕೊಂಡು ಈ ಒಂದು ಯುದ್ಧಕ್ಕೆ ಬರುವಂತ ಜನಗಳು 1,000 ಕೋಟಿಯನ್ನ ಅಂಥವ್ರ ವಿರುದ್ಧವಾಗಿ ನಾವು ಯಾವ ಥರ ಮಾಡಬೇಕಾಗಿದೆ? ಅವರಿಂದ ಯಾರಿದ್ದಾರೆ? ಬಂಡವಾಳಶಾಹಿಗಳಿದ್ದಾರೆ. ಅಂದರೆ ಜೊತೆ ಆಗಿರ್ತಕ್ಕ. ಆಮೇಲೆ ಈ ಮೂರೂ ಪಾರ್ಟಿಯವರ ದುಸ್ಥಿತಿ ಇದೇ ಆಗಿರೋದ್ರಿಂದ ಈಗ ನಾವು ಹೆಂಗೆ ನಾವು ನಂಬಕ್ಕೆ ಸಾಧ್ಯ ಇಲ್ಲ. ಹೋರಾಟವೇ ಅನಿವಾರ್ಯ. ಪರ್ಯಾಯ ಬಗ್ಗೆ ಮಾತಾಡಿದ್ರು. ನಮ್ಮ ಚಳುವಳಿ ಯಾವುದೇ ಚಳುವಳಿ ರಾಜಕೀಯ ಚಳುವಳಿ, ಎಲೆಕ್ಷನ್ ನಿಲ್ಬೋದು, ಬಿಡ್ಬೋದು. ಈಗ ರೈತ ಚಳುವಳಿ ರಾಜಕೀಯವಾಗಿ ಕೂಡ ತೀರ್ಮಾನ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಕಾರ್ಪೊರೇಟ್ ಪರ ನೀತಿ ಇರುವ ಪಕ್ಷಗಳನ್ನ ತಿರಸ್ಕರಿಸಿ ಜನಾಂದೋಲನಗಳ ಮಾತ್ರ ಜನರೇ ತಯಾರು ಮಾಡಿದ ಪಕ್ಷ ಮಾಡಬೇಕು. ಜನ ತಯಾರಾಗಿದ್ದಾರೆ, ಅವರು ವಿಶ್ವಾಸ ತುಂಬುವಂಥ ಕೆಲಸ ಆಗುತ್ತೆ. ಜನರ ಆಡಳಿತವೇ ಬರಬೇಕಾಗಿದೆ, ಪೀಪಲ್ಸ್ ಅಡ್ಮಿನಿಸ್ಟ್ರೇಷನ್. ಹೌದು, ಇದೆಲ್ಲ ಹೋಗ್ಬೇಕಾಗಿದೆ. ಯಾರು ಬೇಕಾದ್ರೂ ನಿಂತರೂ ಚುನಾವಣೆ ಗೆಲ್ಲಬೇಕು ಅನ್ನೋ ನಾವು ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕಾಗುತ್ತೆ. ರೈತನ ಮಗ ಇರ್ಬೋದು, ಬೀದಿಲಿ ವ್ಯಾಪಾರ ಮಾಡೋರು ಇರ್ಬೋದು, ಹಣ್ಣು ಮಾರೋರು ಇರ್ಬೋದು, ಎನಿಬಡಿ. ಪ್ರಜಾಪ್ರಭುತ್ವ ಇದು. ಆದ್ರೆ ಆ ಥರ ಆಗ್ತಿದೆಯಾ ಇವತ್ತು? ಯಾರ ಮೇಲಾದರೂ ನನಗಾಗಲಿ ಇವ್ರಿಗಾಗಲಿ ಇದಕ್ಕಿದ್ದಂಗೆ ಟಿಕೆಟ್ ಕೊಟ್ಟರೆ ನಿಲ್ಲಕ್ಕೆ ಧೈರ್ಯ ಇಲ್ಲ ನಮಗೆ. ಎಲ್ಲಿಂದ ತರೋಣ ದುಡ್ಡನ್ನ? ಎಲ್ಲಿಂದ ತರೋಣ ನನ್ನ ಖರ್ಚು ವೆಚ್ಚಗಳನ್ನ? ಈಗ ನಾವು ಹುಡುಕ್ಬೇಕಾಗಿರೋ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಎದುರಿಸಕ್ಕಾಗಲ್ಲ ಸರ್. ಇವತ್ತು ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ನಾವು. ಬದಲಾವಣೆ ಆಗುತ್ತೆ. ಎಸ್ ಶ್ರೀನಿವಾಸ್ ಅವರು ಏನು ಹೇಳ್ತೀರಿ? ಕಡೆದಾಗಿ ನಿಮ್ಮ ರಿಯಾಕ್ಷನ್ ಲಾಸ್ಟ್. ಏನೂ ಇಲ್ಲ. ಈಗ ಇದು ದೇವನಹಳ್ಳಿ ಭಾಗದಲ್ಲಿ ವಿಶೇಷವಾಗಿ ಅಲ್ಲಿನ ಕೃಷಿ ಭೂಮಿಯ ಉಳಿವಿಗಾಗಿ ನಡೆಯುತ್ತಿರುವಂಥ ಹೋರಾಟ ಇದು. ಅಲ್ಲಿ ಎಲ್ಲ ಜನವರ್ಗಗಳು ಸೇರಿ ಕಟ್ಟಿರುವಂಥ ಹೋರಾಟ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರಿನ ಸುತ್ತು ಇಡೀ ಭೂಮಿಯನ್ನು ಆ ಭಾಗದ ಮೂಲ ನಿವಾಸಿಗಳಿದ್ದಾರಲ್ಲ, ಸ್ಥಳೀಯರಿದ್ದಾರಲ್ಲ, ಅವ್ರ ಕಡೆಯಿಂದ ಕಸ್ದುಕೊಳ್ಬೇಕು ಅಂತ ಹುನ್ನಾರ ಇವತ್ತು ಸರ್ಕಾರದಿಂದ ನಡೀತಿದೆ. ಅವರನ್ನು ವಲಸೆ ಹೋಗೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇವರು. ಅಲ್ಲಿ ಭೂಮಿ ಕಳ್ಕೊಂಡ ನಂತರ ಅವರ ಕೃಷಿ, ಅವರ ಕಲ್ಚರು, ಅವರ ಇದು ಎಲ್ಲವನ್ನು ಕಳ್ಕೊಂಡು ಆ ಇಡೀ ಗ್ರಾಮಾಂತರ ಜಿಲ್ಲೆಯ ವಾತಾವರಣವೇ ಒಂದು ರೀತಿ ನಗರೀಕರಣ ಮಾಡುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಅದರ ಲಾಭ ಯಾರಿಗಾಗ್ತಿದೆ ಅಂತ ಹೇಳಿದ್ರೆ ಅದು ಬಂಡವಾಳ ಕಾರ್ಪೊರೇಟ್ ಕಂಪನಿಗಳಿಗೆ ಅದರ ಲಾಭ ಆಗ್ತದೆ ವಿನಃ ಅಲ್ಲಿನ ಸ್ಥಳೀಯರಿಗೆ ಇದರಿಂದ ಯಾವುದೇ ರೀತಿಯ ಬಿಡುಗಾಸಿನ ಉಪಯೋಗವೂ ಇರೋದಿಲ್ಲ. ಆ ಕಾರಣಕ್ಕಾಗಿ ಈ ಹೋರಾಟವನ್ನು ಈ ನಾಡಿನ ಹೋರಾಟವಾಗಿ ರೂಪಾಂತರಗೊಂಡಿದೆ. ಈ ಹೋರಾಟ ಗೆಲ್ಲಲೇಬೇಕು. ಅದಕ್ಕೆ ಎಲ್ಲ ಸಾರ್ವಜನಿಕರು, ನಾಗರಿಕರು ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ನಾವು ಎಲ್ಲ ಸಂಘಟನೆಗಳ ಪರವಾಗಿ, ರೈತರ ಪರವಾಗಿ ನಾನು ಎಲ್ಲ ನಾಡಿನ ನಾಗರಿಕರನ್ನು ಮನವಿ ಮಾಡ್ಕೊಳ್ತೀನಿ. ಓಕೆ, ತಿಮ್ರಾಯಪ್ಪ ಅವರು ನಿಮ್ಮ ಲಾಸ್ಟ್ ಪ್ರತಿಕ್ರಿಯೆ ಇದ್ರ ಬಗ್ಗೆ, ಕಡೆ ಪ್ರತಿಕ್ರಿಯೆ. ಈಗ ನಮ್ಮ ದೇವನಹಳ್ಳಿ ಕರೆಗೆ ತುಂಬಷ್ಟು ನಮ್ಮ ರಾಜ್ಯ ಮುಖಂಡರುಗಳು, ರಾಜನಾಯಕರುಗಳು ನಮ್ಮ ರೈತರ ಪರ ನಿಂತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಎಂಚು ಭೂಮಿಯನ್ನು ನಾವು KDB ಸರ್ಕಾರಕ್ಕೆ ಕೊಡೋಕ್ಕೆ ತಯಾರಿಲ್ಲ. ಯಾಕೆಂದರೆ ಅದು ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದೆ. ಅಲ್ಲಿ 13 ಹಳ್ಳಿಗಳಲ್ಲಿ ಪೈಕಿ ಆ ಒಂದು ಭೂಮಿ ಹೋಗ್ಬಿಟ್ರೆ ನಮಗಿನ್ನು 1 ಅಡಿ ಸಮೇತ ಜಾಗ ಇರಲ್ಲ. ನಮಗೆ ನೆಕ್ಸ್ಟ್ ಇನ್ನು ಖಾಲಿ ಮಾಡಿಕೊಂಡು ಎಲ್ಲಿ ಹೋಗಬೇಕು ಅಂತ ದಿಕ್ಪೆ ಮೇಲಿರೋಂಥ ಪರಿಸ್ಥಿತಿ ಉದ್ಭವ ಆಗಿದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಈ ರಾಜ್ಯ ಸರ್ಕಾರಕ್ಕೆ ಇವಾಗ ಒಂದು ಎಚ್ಚರಿಕೆ ಹೇಳಬೇಕಾಗ್ತದೆ. ನಮ್ಮ ರಾಜನಾಯಕರು ನಮ್ಮ ಹಿಂದೆ ಇದ್ದಾರೆ. ನಮ್ಮನ್ನು ಎತ್ತಿಡೋಂಥ ಕೆಲಸ ನಿಮ್ಮ ಪೊಲೀಸ್ ಆಗಲಿ, ನಿಮ್ಮ ಯಾವುದೇ ಇಲಾಖೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋ ಸಮೇತ ನಮ್ಮ ಪ್ರಾಣ ಹೋದ್ರೂ ಯಾವುದೇ ಕಾರಣಕ್ಕೂ ಅಲ್ಲಿ 1 ಅಡಿ ಭೂಮಿಯನ್ನು ನಾವು ಕೊಡೋದಿಲ್ಲ.
ಎಸ್ ಚಂದ್ರು ಸರ್, ನಿಮ್ಮ ಒಂದು ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಇದು ಸಿಂಪಲ್. ಈಗ ನಮಗೆ ಬೇಕಾಗಿರೋದು ಇಲ್ಲಿಂದ ಶುರುವಾಗಬೇಕಾಗಿದೆ. ನಿಮ್ಮ ಮೇಲೆ ಸಂಪೂರ್ಣ ಬೇಸರ ಬಂದಿದೆ ಇಡೀ ರಾಜ್ಯಕ್ಕೆ, ರಾಜ್ಯದ ಜನಕ್ಕೆ. ಬಹುತೇಕ ಎಲ್ಲೋ ಒಂದು ಚಿದ್ರೊಡೆದೋಗಿರ್ತಕ್ಕಂಥ ಚಳುವಳಿಗಳಿಂದೆಲ್ಲ ನಾವು ಒಂದು ಮಾಡಿಕೊಂಡು ಇವತ್ತಿನ ದಿವಸ ರಾಜ್ಯದ ಹಿತವನ್ನು ಕಾಪಾಡಬೇಕಾಗಿರೋದ್ರಿಂದ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಿಲ್ಲ. ಯಾರು ಬೇಕಾದ್ರೂ ಜನಪ್ರತಿನಿಧಿ ಆಗ್ಬೋದು ಅನ್ನೋ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದ್ರಿಂದ ನೀವೇನಾದರೂ ಇದಕ್ಕೆ ಸರಿಯಾದ ಉತ್ತರವನ್ನು, ನಮಗೆ ಬೇಕಾದಂಥ ಉತ್ತರವನ್ನು ಕೊಡದೇ ಇದ್ದರೆ, ತೀರ್ಮಾನವನ್ನು ತೆಗೆದುಕೊಡದೇ ಇದ್ದರೆ ರಾಜ್ಯಾದ್ಯಂತ ಸುಮಾರು ದಿವಸಗಳ ಕಾಲ ಈ ಸಂಘಟನೆಯನ್ನು ಬೆಳೆಸ್ಕೊಂಡು, ಶಕ್ತಿ ಬೆಳೆಸ್ಕೊಂಡು, ಈ ಬೇಡವೇ ಬೇಡ ನಮ್ಗೆ ಇವ್ರು ಹೇಳಿದಾಗೆ ಬಂಡವಾಳಶಾಹಿಯ ಪರವಾಗಿರ್ತಕ್ಕಂಥ ಯಾವುದೇ ಸರ್ಕಾರ ಮತ್ತು ಕೋಮುವಾದದ ಪರ ಇರ್ತಕ್ಕಂಥ ಯಾವುದೇ ಸರ್ಕಾರ ಅಥವಾ ಕುಟುಂಬ ರಾಜಕಾರಣದ ಯಾವುದೇ ಸರ್ಕಾರಗಳು ನಮಗೆ ಬರೋದು ಬೇಡ ಅನ್ನೋ ವಾತಾವರಣ ನಿರ್ಮಾಣ ಮಾಡಿ. ಲಾಸ್ಟ್ ರಿಯಾಕ್ಷನ್ ಸರ್, ವೆರಿ ಕ್ವಿಕ್ ರಿಯಾಕ್ಷನ್. ಇದು ಯಾವತ್ತು ಜನ ಚಳವಳಿ ಗೆಲುವಿದೆ. ಇದೊಂದು ಸಾತ್ವಿಕವಾದ ಹೋರಾಟ. ಇಡೀ ರಾಜ್ಯ ನಿಂತಿದೆ ಉಳಿಸ್ಕೋಬೇಕು ಅಂತ. ಈ ಚಳವಳಿಯಲ್ಲಿ ಗೆದ್ದೇ ಗೆಲ್ತೀವಿ. ಯಾವುದೇ ಸರ್ಕಾರ ಮಣಿಲೇಬೇಕು, ಮಣಿಸಲೇ ಮಣಿಸ್ತೀವಿ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆ ವೀಕ್ಷಕರೇ, ಸರ್ಕಾರಕ್ಕೆ ಹೇಳೋದಿಷ್ಟೇ, ರೈತರಿಗೆ ಯಾವುದು ಹೊಟ್ಟೆಪಾಡಾಗಿದೆಯೋ, ನಿಮಗದು ದುಡ್ಡಿನ ಗೂಡಾಗಿದೆ. ದಯವಿಟ್ಟು ಈ ಮನಸ್ಥಿತಿಯಿಂದ ಹೊರಗಡೆ ಬಂದು, ಸಿದ್ದರಾಮಯ್ಯ ಅವರೇ, ರೈತರು ನಿಮ್ಮ ಬಗ್ಗೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ, ಬೇರೆ ಬೇರೆ ಸಂಘಟನೆಗಳು ಕೂಡ ನಿಮ್ಮ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ನೀವೇ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ನಿಮಗೆ ಬಂದಿದೆ. ದಯವಿಟ್ಟು ಆ ಮಾತನ್ನ ಉಳಿಸ್ಕೊಳ್ಳಿ. ಇದು ಪವರ್ ಟಿವಿ ಮನವಿ ಮತ್ತೆ ಆಗ್ರಹ ಕೂಡ ಹೌದು. ಯಾಕಂದ್ರೆ ನಾಡಿನ ರೈತರ ಪರವಾಗಿ ಪವರ್ ಟಿವಿ ಸದಾ ನಿಲ್ಲುತ್ತೆ, ನಿಂತ್ಕೊಳ್ತೀವಿ, ನಿಲ್ಲೋದು ನಮ್ಮ ಧರ್ಮ.